ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಪರ್ಮಿಟೇಷನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರೋದು. ಇನ್ ಹೌ ಮೆನಿ ವೇಸ್ ಕ್ಯಾನ್ 26 letters of the English alphabets be permutated so that none of the pattern, that is car, dog, pun or bite occur ಅಂತಂದ್ರೆ ನಾವು ಯಾವ ರೀತಿ ಪರ್ಮಿಟೇಷನ್ ಅನ್ನ ಮಾಡಬೇಕು ಅಂತಂದ್ರೆ 26 ಲೆಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಕಾರ್ ಬರಬಾರ್ದು, ಡಾಗ್ ಬರಬಾರ್ದು, PUN ಬರಬಾರ್ದು, ಬೈಟ್ ಬರಬಾರ್ದು. ಸೊ ಈ ಏನು ಅವರು ವರ್ಡ್ ಗಳನ್ನ ಹೇಳಿದ್ದಾರೆ ಆ ವರ್ಡ್ ಗಳು ಬರ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ನನ್ ಆಫ್ ದಿ ಪ್ಯಾಟರ್ನ್ ಮಸ್ಟ್ ಅಕ್ಕರ್ ಅಂದ್ರೆ ಈ ಪ್ಯಾಟರ್ನ್ ಗಳು ಬರ್ಕೂಡ್ದು ಅಂತ ಅರ್ಥ. ಸೊ ಇವಾಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಟೋಟಲ್ ಎಸ್ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ letters in English alphabet. In English alphabet ಸರಿನಾ? ಸೊ ಆಲ್ಫಾಬೆಟ್ಸ್ ಎಷ್ಟಿದಾವೆ ಅವಷ್ಟನ್ನು ಕೂಡ ಎಸ್ ಅಂತ ತಗೊಂತೀವಿ. ಸೊ ಕಾರ್ಡಿನಾಲಿಟಿ ಏನಂತೆ, ಕಾರ್ಡಿನಾಲಿಟಿ ಅಂದ್ರೆ ಏನು, ಆ ಸೆಟ್ ಅಲ್ಲಿ ಇರುವಂತಹ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇವಾಗ 26 ಲೆಟರ್ಸ್ ಇರ್ತವೆ ಅಂತಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ದ ಕಾರ್ಡಿನಾಲಿಟಿ ವಿಲ್ ಬಿ 26. ಸರಿನಾ? ಸೊ ಇವಾಗ ಅವ್ರು ಹೇಳ್ತಾ ಇರೋದೇನು, ಸೋ ದಟ್ ದಿ ನನ್ ಆಫ್ ದಿ ಪ್ಯಾಟರ್ನ್ ಕಾರ್, ಡಾಗ್, PUN, ಬೈಟ್. ಸೊ ಟೋಟಲ್ ಎಷ್ಟು ಪ್ಯಾಟರ್ನ್ ಇದಾವೆ? 1 2 3 4 4 ಡಿಫರೆಂಟ್ ಪ್ಯಾಟರ್ನ್ಸ್ ಇದಾವೆ. ಸೊ 4 ಡಿಫರೆಂಟ್ ವೇರಿಯಬಲ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸರಿನಾ? ಎ ರೆಪ್ರೆಸೆಂಟ್ ಕಾರ್ ಪ್ಯಾಟರ್ನ್. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇದಾವೆ ಅಂತ ಕನ್ಸಿಡರ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಆಮೇಲೆ ಲಾಸ್ಟ್ ಗೆ ನನ್ ಆಫ್ ದಿ ಪ್ಯಾಟರ್ನ್ ಅಂತಂದ್ರೆ ಅವುಗಳು ಇಲ್ದಂಗೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿ. ಅವುಗಳನ್ನ ಇಲ್ದಂಗೆ ತೆಗೆದ್ರಾಯ್ತು. ಫಸ್ಟ್ ಇದಾವೆ ಅಂತ ಕನ್ಸಿಡರ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು, ಆಮೇಲೆ ಅವುಗಳನ್ನ ತೆಗೆದ್ರಾಯ್ತು, ಅಷ್ಟೇ, ಸಿಂಪಲ್. ಸೊ ಇವಾಗ ಎ ರೆಪ್ರೆಸೆಂಟ್ಸ್ ದಿ ಕಾರ್ ಪ್ಯಾಟರ್ನ್. ನೆಕ್ಸ್ಟ್ ಬಿ ಅನ್ನ ತಗೊಳ್ಳೋಣ. ಬಿ ರೆಪ್ರೆಸೆಂಟ್ ಡಾಗ್ ಪ್ಯಾಟರ್ನ್. ಸರಿನಾ? ಬಿ ರೆಪ್ರೆಸೆಂಟ್ ಸ್ಪೆಲ್ಲಿಂಗ್ ಸುಮ್ಮನೆ ಸಣ್ಣದಾಗಿ ಬರೀತೀನಿ, ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ಬಿಡ್ರೆ ಮೇಲೆ ಡಾಗ್ ಪ್ಯಾಟರ್ನ್. ನೆಕ್ಸ್ಟ್ ಸಿ ರೆಪ್ರೆಸೆಂಟ್ PUN ಪ್ಯಾಟರ್ನ್. ಸರಿನಾ? PUN ಪ್ಯಾಟರ್ನ್. ನೆಕ್ಸ್ಟ್ ಡಿ ರೆಪ್ರೆಸೆಂಟ್ ಬೈಟ್ ಪ್ಯಾಟರ್ನ್. ಸೊ ಇವಾಗ ಒಂದೊಂದಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಎ ವ್ಯಾಲ್ಯೂ ಏನಾಗಿರುತ್ತೆ ನಾನು ಹೇಳಿದ್ದೀನಿ, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಬಿ ಪರ್ಮಿಟೇಟೆಡ್ ಅಂತಂದ್ರೇನು, ಪರ್ಮಿಟೇಷನ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಎ ವ್ಯಾಲ್ಯೂ ಏನಾಗುತ್ತೆ, ಫಸ್ಟ್ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿರೋದು 26 ಇರೋದು, ಮೈನಸ್ ನಾನು ಎ ಅನ್ನ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಕಾರ್ ಇಂದ. ಅಂತಂದ್ರೆ ಅವ್ರು ಹೇಳಿದ್ದಾರೆ ಕಾರ್ ಮಸ್ಟ್ ಬಿ ನಾಟ್ ದೇರ್, ಆ ಪ್ಯಾಟರ್ನ್ ಇರ್ಕೂಡ್ದು. ಸೊ ಈ ಒಂದು ಪ್ಯಾಟರ್ನ್ ನಲ್ಲಿ ಎಷ್ಟು ಲೆಟರ್ಸ್ ಇದಾವೆ, 1 2 3 ಲೆಟರ್ ಇದಾವಲ್ವಾ. ಸೊ 26 ಮೈನಸ್ 3 ಪ್ಲಸ್, ಸೊ ಈ ಕಾರ್ ಇದೆಯಲ್ಲ ಇದು ಅಷ್ಟನ್ನು ಸೇರಿಸಿ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಅದನ್ನ +1 ಅಂತ ಮಾಡ್ಬೇಕು. ಏನ್ ಮಾಡ್ಬೇಕು, ಸಿಂಪಲ್. ಫಸ್ಟ್ 26 ಲೆಟರ್ಸ್ ಆಲ್ಫಾಬೆಟ್ಸ್ ಅಲ್ಲಿ ಇರೋದು ನನಗೆ, ಅದರಲ್ಲಿ ನಾನು ಏನ್ ಮಾಡ್ಬೇಕು, ಈ ಪ್ಯಾಟರ್ನ್ ಅಲ್ಲಿ ಇರುವಂತಹ 3 ಲೆಟರ್ಸ್ ಅನ್ನ ಮೈನಸ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು, 3 ಲೆಟರ್ಸ್ ಅನ್ನ ಮೈನಸ್ ಮಾಡ್ಬೇಕು. ಆಮೇಲೆ ಈ CAR ಇದೆಯಲ್ಲ ಅದಷ್ಟನ್ನು ಕೂಡ ಸಿಂಗಲ್ ಲೆಟರ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಆಡ್ ಮಾಡ್ಬೇಕು. ಸೊ ಟೋಟಲ್ ಎಷ್ಟಾದಂಗಾಯ್ತು, 26 ಮೈನಸ್ 3 ಅಂದ್ರೆ 23, 23 ಪ್ಲಸ್ 1 ವಿಲ್ ಬಿ 24. ಸೊ ಪ್ರೊಸೀಡ್ ಆಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ 24 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನಾಗುತ್ತೆ, ಬಿ ವಿಲ್ ಬಿ ಈಕ್ವಲ್ ಟು, ಸೊ ಬಿ ರೆಪ್ರೆಸೆಂಟ್ಸ್ ಡಾಗ್ ಪ್ಯಾಟರ್ನ್. ಸೊ 26 ಲೆಟರ್ಸ್ ಇರ್ತವೆ ಆಲ್ಫಾಬೆಟ್ಸ್ ಅಲ್ಲಿ, ಮೈನಸ್ ಡಾಗ್ ಪ್ಯಾಟರ್ನ್ ಅಲ್ಲಿ ಇರುವಂತಹ ಲೆಟರ್ ಗಳು ಎಷ್ಟಿದಾವೆ, 3 ಲೆಟರ್ಸ್. ಸೊ -3 ಪ್ಲಸ್ ಈ ಡಾಗ್ ಲೆಟರ್ ಅನ್ನ ನಾನು ಏನ್ ಮಾಡ್ಬೇಕು, ಫುಲ್ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ +1. 26 minus 3 is 23, 23 plus 1 is 24 factorial. Next C. ಸೊ ಸಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, PUN ಅನ್ನ. ಸೊ ಇದರಲ್ಲೂ ಕೂಡ 3 ಲೆಟರ್ಸ್ ಇದಾವೆ. ಸೊ 26 ಮೈನಸ್ 3 ಪ್ಲಸ್ ಈ PUN ಅನ್ನ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ +1. ಸೊ ವ್ಯಾಲ್ಯೂ ಏನಾಗುತ್ತೆ 24 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಡಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಸೊ ಡಿ ಅಲ್ಲಿ ಏನಾಗಿದೆ 4 ಪ್ಯಾಟರ್ನ್ಸ್ ಇದೆ. ಸೊ ಡಿ ಅಲ್ಲಿ ಏನಾಗಿದೆ 4 ಲೆಟರ್ಸ್ ಇದಾವೆ. ಸೊ 26 ಮೈನಸ್ 4 ಪ್ಲಸ್ ಇದು ಅಷ್ಟನ್ನು ಸೇರಿಸಿ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ 26 ಮೈನಸ್ 4 ಅಂದ್ರೆ 22, 22 ಪ್ಲಸ್ 1 ವಿಲ್ ಬಿ 23 ಫ್ಯಾಕ್ಟೋರಿಯಲ್. ಸೊ ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ. ಸೊ ನೆನಪಿರ್ಲಿ, ಸೊ ಒಂಚೂರು ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಎ ಇಂದ ಬಿ ಗೆ, ಎ ಇಂದ ಸಿ ಗೆ, ಎ ಇಂದ ಡಿ ಗೆ ವ್ಯಾಲ್ಯೂಗಳನ್ನ ನೋಡ್ಬೇಕು. ಸೊ ಎ ಇಂಟರ್ಸೆಕ್ಷನ್ ಬಿ ಅನ್ನ ಫಸ್ಟ್ ಮಾಡೋಣ.
ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಸಿ, ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಡಿ, ಇದೇ ರೀತಿ ಹೋಗ್ಬೇಕು, ಸರಿನಾ? ಸೊ ನೆಕ್ಸ್ಟ್ ಎ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು? ಬಿಗೆ ಹೋಗ್ಬೇಕು. ಸೊ ಬಿ ಇಂಟರ್ಸೆಕ್ಷನ್ ಎ ಆಲ್ರೆಡಿ ಇದೆ ಇಲ್ಲಿ, ಬಿ ಇಂಟರ್ಸೆಕ್ಷನ್ ಎ. ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಬಿ ಮಾಡಬಾರ್ದು, ಬಿ ಇಂಟರ್ಸೆಕ್ಷನ್ ಸಿ. ಬಿ ಇಂಟರ್ಸೆಕ್ಷನ್ ಸಿ ಇದೆಯಾ? ಇಲ್ಲ. ಸೊ ಬಿ ಇಂಟರ್ಸೆಕ್ಷನ್ ಸಿ. ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಡಿ ಇದೆಯಾ? ಇಲ್ಲ. ಸೊ ಬಿ ಇಂಟರ್ಸೆಕ್ಷನ್ ಡಿ ಬರಿಬೇಕು. ನೆಕ್ಸ್ಟ್ ಬಿ ಆದ್ಮೇಲೆ ಸಿ ಹೋಗೋಣ. ಸಿ ಇಂಟರ್ಸೆಕ್ಷನ್ ಎ ಇದೆಯಾ? ಸಿ ಇಂಟರ್ಸೆಕ್ಷನ್ ಎ ಇದೆ. ನೆಕ್ಸ್ಟ್ ಸಿ ಇಂಟರ್ಸೆಕ್ಷನ್ ಬಿ, ಸಿ ಇಂಟರ್ಸೆಕ್ಷನ್ ಬಿ ಇದೆ. ನೆಕ್ಸ್ಟ್ ಸಿ ಇಂಟರ್ಸೆಕ್ಷನ್ ಡಿ ಇದೆಯಾ? ಸೊ ಸಿ ಇಂಟರ್ಸೆಕ್ಷನ್ ಡಿ ಇಲ್ಲ. ಸೊ ಸಿ ಇಂಟರ್ಸೆಕ್ಷನ್ ಡಿ ಬರಿಬೇಕು. ನೆಕ್ಸ್ಟ್ ಡಿ ಹೋಗೋಣ. ಡಿ ಇಂಟರ್ಸೆಕ್ಷನ್ ಎ ಇದೆಯಾ? ಎಸ್ ಇದೆ. ನೆಕ್ಸ್ಟ್ ಡಿ ಇಂಟರ್ಸೆಕ್ಷನ್ ಬಿ ಇದೆಯಾ? ಸೊ ಡಿ ಇಂಟರ್ಸೆಕ್ಷನ್ ಬಿ ಇದೆ. ಡಿ ಇಂಟರ್ಸೆಕ್ಷನ್ ಸಿ ಇದೆಯಾ? ಡಿ ಇಂಟರ್ಸೆಕ್ಷನ್ ಸಿ ಇದೆ. ಸೊ ಈ ರೀತಿ ಹೋದ್ರೇನೆ ಮಾತ್ರ ನಿಮಗೆ ನೀಟಾಗಿ ಎಲ್ಲ ಪರ್ಮಿಟೇಷನ್ ಅನ್ನು ಬರೆಯೋದಕ್ಕಾಗೋದು. ಇಲ್ಲ ಅಂತಂದ್ರೆ ಕನ್ಫ್ಯೂಷನ್ ಆಗ್ತೀರಾ. ಏನು? ಫಸ್ಟ್ ಎ ಅಲ್ಲಿ ಇಟ್ಕೊಂಡು ಎ ಇಂದ ಬಿ ಗೆ, ಸಿ ಗೆ, ಡಿ ಗೆ, ನೆಕ್ಸ್ಟ್ ಎ ಇಂದ, ನೆಕ್ಸ್ಟ್ ಬಿ ಇಂದ ಎ ಗೆ, ಸಿ ಗೆ, ಡಿ ಗೆ, ನೆಕ್ಸ್ಟ್ ಸಿ ಇಂದ ಎ ಗೆ, ಬಿ ಗೆ, ಡಿ ಗೆ. ಸೊ ರಿಪೀಟ್ ಆಯ್ತು ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಇಷ್ಟರದ್ದು ನಾನು ಪರ್ಮಿಟೇಷನ್ ಅನ್ನ ಬರಿಬೇಕು. ಸೊ ಯಾವ ರೀತಿ ಬರೆಯೋದು? ಸಿಂಪಲ್ ನೋಡಿ. ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೇನು? ಎ ಅಲ್ಲಿರುವಂತ ಕಾರ್ ಮತ್ತೆ ಬಿ ಅಲ್ಲಿರುವಂತ ಡಾಟ್ ಪ್ಯಾಟರ್ನ್ ಎರಡು ಕೂಡ ಯೂಸ್ ಆಗ್ತಾ ಇದಾವೆ, ಅಂದ್ರೆ ಕಂಬೈನ್ಡ್ ಆಗಿ. ಸೊ ಇವಾಗ ಟೋಟಲ್ ನನಗೆ 26 ಲೆಟರ್ಸ್ ಇದ್ದು ಅಲ್ವಾ? ಸೊ ಮೈನಸ್, ಸೊ ಏನ್ ಮಾಡ್ಬೇಕು ಇವಾಗ? ಕಾರ್ ಅಲ್ಲಿರುವಂತ 3 ಲೆಟರ್ಸ್, ಡಾಗ್ ಅಲ್ಲಿರುವಂತ 3 ಲೆಟರ್ಸ್. 3 + 3 ಎಷ್ಟಾಯ್ತು? 6 ಲೆಟರ್ಸ್ ಪ್ಲಸ್. ಸೊ ಇವಾಗ ನನಗೆ ಕಾರ್ ಬೇಡ, ಡಾಗ್ ಬೇಡ, ಬಟ್ ಕಾರ್ ಅನ್ನ ನಾನು ಸಪರೇಟ್ ಲೆಟರ್, ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಿದ್ರೆ, ಡಾಗ್ ಅನ್ನ ಸಪರೇಟ್ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಿದ್ರೆ ಅವೆರಡು ಕೂಡ ಕನ್ಸಿಡರ್ ಆಗ್ತವೆ. ಅಂದ್ರೇನು? ಸಿ ಏನ್ ಮಾಡ್ತಾ ಇರೋದು? ಕಾರ್ ಅನ್ನ ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದೀವಿ, ಡಾಗ್ ಅನ್ನು ಕೂಡ ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಎಷ್ಟು ಲೆಟರ್ ಆದಂಗಾಯ್ತು? 2 ಲೆಟರ್ಸ್. ಸೊ ಈ ರೀತಿ ಸಾಲ್ವ್ ಮಾಡ್ಬೇಕು. ಏನು? 26 ಮೈನಸ್ ಕಾರ್ ಅಲ್ಲಿರುವಂತ 3 ಲೆಟರ್ಸ್, ಡಾಗ್ ಅಲ್ಲಿರುವಂತ 3 ಲೆಟರ್ಸ್ ಅನ್ನ ಮೈನಸ್ ಮಾಡಬೇಕು, ಪ್ಲಸ್ ಕಾರ್ ಅನ್ನ ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡಿ, ಡಾಗ್ ಅನ್ನ ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡಿ, ಅವೆರಡನ್ನು ಕೂಡ ಆಡ್ ಮಾಡಬೇಕು. ಸೊ 2 ಲೆಟರ್ ಅಲ್ವಾ, ಇವೆರಡು ಕೂಡ ಸೇರಿಸಿ ಎಸ್. ಸೊ 26 - 6 ಅಂದ್ರೆ 20, 20 + 2 is 22 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಸಿ. ಎ ಅಲ್ಲಿ ಎಷ್ಟು ಲೆಟರ್ಸ್ ಇದಾವೆ? 3 ಲೆಟರ್ಸ್, ದಟ್ ಇಸ್ ಕಾರ್. ಸಿ ಅಲ್ಲಿ ಎಷ್ಟು ಲೆಟರ್ಸ್ ಇದಾವೆ? PUN. ಸೊ ಸೇಮ್ ಬರುತ್ತಾ? ಸೊ 26 - 3 + 3 ಪ್ಲಸ್ ಕಾರ್ ಅನ್ನ ಸಿಂಗಲ್ ಲೆಟರ್ ಆಗಿ ತಗೊಂಡ್ರೆ 1, PUN ಅನ್ನ ಸಿಂಗಲ್ ಲೆಟರ್ ಆಗಿ ತಗೊಂಡ್ರೆ 1. ಸೊ 1 + 1 ವಿಲ್ ಬಿ 2. ಸೇಮ್ ಬಂತು. ಸೊ 22 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಡಿ. ಸೊ ಎ ಅಲ್ಲಿ ಎಷ್ಟು ಲೆಟರ್ಸ್ ಇರೋದು? CAR 3 ಲೆಟರ್ಸ್. ಡಿ ಅಲ್ಲಿ ಎಷ್ಟು ಇರೋದು? BYTE 4 ಲೆಟರ್ಸ್. ಸೊ 3 + 4 ಆದಂಗ ಆಗುತ್ತೆ. ಸೊ ಕಾರ್ ಅನ್ನ ಸಿಂಗಲ್ ಲೆಟರ್ ಆಗಿ ತಗೊಂಡು ಬೈಟ್ ಅನ್ನ ಸಿಂಗಲ್ ಲೆಟರ್ ಆಗಿ ತಗೊಂಡ್ರೆ 2 ಆದಂಗ ಆಯ್ತು. ಸೊ +2. 26 - 7 ಅಂತಂದ್ರೆ ಇಟ್ ವಿಲ್ ಬಿ 19. 19 + 2 ವಿಲ್ ಬಿ 21 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಸಿ. ಬಿ ಅಲ್ಲಿ 3 ಲೆಟರ್ಸ್, ಸಿ ಅಲ್ಲಿ 3 ಲೆಟರ್ಸ್. ಸೊ 3 ಲೆಟರ್ಸ್ ಅಂತಂದ್ರೆ ಎಷ್ಟಾಗುತ್ತೆ? 26 - 6 + 2. ಯಾಕೆ? ಡಾಗ್ ಅನ್ನ ನಾವು ಸಿಂಗಲ್ ಲೆಟರ್ ಆಗಿ ತಗೊಂತೀವಿ, PUN ಅನ್ನು ಕೂಡ ಸಿಂಗಲ್ ಲೆಟರ್ ಆಗಿ ತಗೊಂತೀವಿ. ಸೊ ವ್ಯಾಲ್ಯೂ ವಿಲ್ ಬಿ 22 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಡಿ. ಬಿ ಇಲ್ಲಿದೆ, ಡಿ ಇಲ್ಲಿದೆ. ಬಿ ಅಲ್ಲಿ 3 ಲೆಟರ್ಸ್, ಡಿ ಅಲ್ಲಿ 4 ಲೆಟರ್ಸ್. ಸೊ 3 + 4 ಇಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ, ಎಷ್ಟು ಲೆಟರ್ ಇದಾವೆ ಅದ್ರ ಮೇಲೆ. ಸೊ ಡಾಗ್ ಅನ್ನ ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀವಿ, ಬೈಟ್ ಅನ್ನ ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ +2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಿಮ್ಗೆ ಇವಾಗ? 21 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಸಿ ಇಂಟರ್ಸೆಕ್ಷನ್ ಡಿ. ಸೊ ಸಿ ಅಲ್ಲೂ ಕೂಡ 3 ಲೆಟರ್ಸ್, ಡಿ ಅಲ್ಲಿ 4 ಲೆಟರ್ಸ್. ಸೊ ಇದೇ ಕಂಡೀಷನ್ ಬರುತ್ತೆ. ಸೊ ವ್ಯಾಲ್ಯೂ ಎಷ್ಟಾಯ್ತು? 21 ಫ್ಯಾಕ್ಟೋರಿಯಲ್. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಮೂರದ್ದು ನಾವು ಗ್ರೂಪ್ ಅನ್ನ ಮಾಡ್ಬೇಕು. ಸೊ ಅಂದ್ರೆ AB ತಂತ ಇದ್ವಿ, AC ತಂತ ಇದ್ವಲ್ವಾ, ಅದೇ ರೀತಿ ABC, BCD. ಸೊ ಈ ರೀತಿ ನಾವು ಡಿಫರೆಂಟ್ ಕಾಂಬಿನೇಷನ್ ಅನ್ನ ಟ್ರೈ ಮಾಡ್ಬೇಕು. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ABC ಒಂದ್ಸಲಿ ತಗೋಬೇಕು, ನೆಕ್ಸ್ಟ್ BCD ಒಂದ್ಸಲಿ ತಗೋಬೇಕು, ನೆಕ್ಸ್ಟ್ CDA ತಗೋಬೇಕು, ನೆಕ್ಸ್ಟ್ DAB ತಗೋಬೇಕು. ಅಷ್ಟೇ. ಸೊ ಅರ್ಥ ಆಯ್ತಾ? ಏನು? ABC. ನೆಕ್ಸ್ಟ್ ಏನ್ ಮಾಡ್ಬೇಕು? ಮಧ್ಯದ್ರಿಂದ ಶುರು ಮಾಡ್ಬೇಕು. BCD, ನೆಕ್ಸ್ಟ್ CDA, ನೆಕ್ಸ್ಟ್ DAB. ಸೊ ಎಲ್ಲ ಕಾಂಬಿನೇಷನ್ ಆದಂಗಾಯ್ತು. ಸೊ ಅದನ್ನ ಈ ಫಾರ್ಮೆಟ್ ಅಲ್ಲಿ ಬರೀರಿ. A intersection B intersection C which will be equal to, next B intersection C intersection D which will be equal to, C intersection D intersection A which will be equal to, D intersection A intersection B which will be equal to. ಸೊ ನಾನು ಆದಷ್ಟು ನಿಮಗೆ ಈಸಿಯಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ A intersection B intersection C ಅಂತ ಅಂದ್ರೆ ಏನ್ ಮಾಡಬೇಕು? ಸೇಮ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ?
26 ಮೈನಸ್, ಸೊ ಇವಾಗ ಎ ಬಿ ಸಿ, ಎ ಅಲ್ಲಿ 3 ಲೆಟರ್ಸ್ ದಟ್ ಈಸ್ ಕಾರ್, ಬಿ ಅಲ್ಲಿ 3 ಲೆಟರ್ಸ್ ದಟ್ ಈಸ್ ಡಾಗ್, ಸಿ ಅಲ್ಲಿ 3 ಲೆಟರ್ಸ್ ದಟ್ ಈಸ್ ಪಿ ಯು ಎನ್. ಸೊ ಟೋಟಲ್ ಎಷ್ಟಾದಂಗಾಯ್ತು? 3 + 3 + 3 9 ಆದಂಗಾಯ್ತು. ಪ್ಲಸ್, ಸೊ ಕಾರ್ ಅನ್ನ ನಾವು ಸಪರೇಟ್ ಲೆಟರ್ ಆಗಿ, ಡಾಗ್ ಅನ್ನ ಸಪರೇಟ್ ಲೆಟರ್ ಆಗಿ, ಪಿ ಯು ಎನ್ ಅನ್ನ ಸಪರೇಟ್ ಲೆಟರ್ ಆಗಿ ತಗೊಂಡ್ರೆ 1 2 3, ಸೊ 3 ಲೆಟರ್ಸ್. ಸೊ 3 ಅಂತ ಬರೀ. 26 ಮೈನಸ್ 9 ವಿಲ್ ಬಿ 17. ಸೊ 17 + 3 ಅಂತಂದ್ರೆ 20 ಫ್ಯಾಕ್ಟೋರಿಯಲ್. ನೋಡಿ ಎಷ್ಟು ಈಸಿ ಬಂತು. ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ, ಬಿ ಸಿ ಡಿ. ಸೊ ಬಿ ಅಲ್ಲಿ 3 ಲೆಟರ್ಸ್, ಸಿ ಅಲ್ಲಿ 3 ಲೆಟರ್ಸ್, ಡಿ ಅಲ್ಲಿ 4 ಲೆಟರ್ಸ್. ಸೊ 4 ಲೆಟರ್ಸ್ ಅಂತ ಬಂದಾಗ ಎಷ್ಟಾಗುತ್ತೆ? 3 + 3 6, 6 + 4 is 10. ಸೊ ಇವಾಗ ಡಾಗ್ ಅನ್ನ ಸಪರೇಟ್ ಲೆಟರ್ ಆಗಿ, ಪಿ ಯು ಎನ್ ಅನ್ನ ಸಪರೇಟ್ ಲೆಟರ್ ಆಗಿ, ಬೈಟ್ ಅನ್ನ ಸಪರೇಟ್ ಲೆಟರ್ ಆಗಿ ತಗೊಂಡ್ರೆ 3. ಸೊ ಇಲ್ಲಿ ಮಾತ್ರ ವೇರಿ ಆಗೋದು ವ್ಯಾಲ್ಯೂಗಳು, ನೆನಪಿರ್ಲಿ. 26 - 10 ಅಂತಂದ್ರೆ 16, 16 + 3 ಅಂತಂದ್ರೆ 19 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಸಿ ಡಿ ಎ, ಸಿ ಡಿ ಎ, ಸಿ ಅಲ್ಲಿ 3 ಲೆಟರ್ಸ್, ಡಿ ಅಲ್ಲಿ 4 ಲೆಟರ್ಸ್, ಎ ಅಲ್ಲಿ 3 ಲೆಟರ್ಸ್. ಸೊ ಏನಾಗುತ್ತೆ? 10 ಆಗುತ್ತೆ ವ್ಯಾಲ್ಯೂ. 26 - 10 is 16, 16 + 3 is 19 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಡಿ ಎ ಬಿ, ಡಿ ಅಲ್ಲಿ 4 ಲೆಟರ್ಸ್, ಎ ಅಲ್ಲಿ 3 ಲೆಟರ್ಸ್, ಬಿ ಅಲ್ಲಿ 3 ಲೆಟರ್ಸ್. 4 + 3 is 7, 7 + 3 is 10. ಸೊ 10 ಆಲ್ರೆಡಿ ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ? 19 ಫ್ಯಾಕ್ಟೋರಿಯಲ್. ಲಾಸ್ಟ್ ಒಂದನ್ನ ಮಾತ್ರ ಮಾಡ್ಕೋಬೇಕು. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ. ಸೊ ಅಷ್ಟು 4 ಕೂಡ ಇರುವಂತದ್ದು. ಸೊ ಎ ಅಲ್ಲಿ 3 ಲೆಟರ್ಸ್, ಬಿ ಅಲ್ಲಿ 3 ಲೆಟರ್ಸ್, ಸಿ ಅಲ್ಲಿ 3 ಲೆಟರ್ಸ್, ಡಿ ಅಲ್ಲಿ 4 ಲೆಟರ್ಸ್. 3 + 3 is 6, 6 + 3 is 9, 9 + 3 ಅಂತಂದ್ರೆ 3 + 3 is 6, 6 + 3 is 9, 9 + 4 ಅಂತಂದ್ರೆ ಎಷ್ಟಾಯ್ತು? 13. ಸೊ 13 ಅಲ್ಲೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 16 - 13 ಪ್ಲಸ್ ಟೋಟಲ್ ಎಷ್ಟಾದು? ಕಾರ್ 1, ಡಾಗ್ 2, ಪುನ್ 3, ಬೈಟ್ 4. ಸೊ 4. ಸೊ +3 ಅಂತ ಬರೀಬೇಕು. ಸೊ ಅವುಗಳನ್ನ ಸಪರೇಟ್ ಲೆಟರ್ ಆಗಿ ಕನ್ಸಿಡರ್ ಮಾಡಿದೀವಿ. 26 - 13 ಅಂದ್ರೆ ಎಷ್ಟಾಯ್ತು? 13. ಸೊ 13 + 4 ಅಂದ್ರೆ ಎಷ್ಟಾಯ್ತು? 17 ಫ್ಯಾಕ್ಟೋರಿಯಲ್. ಸೊ ಈಗ ಅವ್ರು ಏನ್ ಹೇಳ್ತಾ ಇರೋದು? ನನ್ ಆಫ್ ದಿ ಪ್ಯಾಟ್ರನ್ ಕಾರ್, ಡಾಗ್, ಪಿ ಯು ಎನ್, ಬೈಟ್ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಾವೇನಕ್ಕೆ ಮಾಡಿದೀವಿ? ಬಂದ್ರೆ ಎಷ್ಟಾಗುತ್ತೆ ಅಂತ ಮಾಡಿದೀವಿ. ಸೊ ಅದನ್ನ ಉಲ್ಟಾ ಮಾಡ್ಬೇಕಲ್ವಾ? ಸಿಂಪಲ್. ಯಾವ ರೀತಿ ಬರೆಯೋದು? ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಫಸ್ಟ್ ಕಾರ್ಡಿನಾಲಿಟಿ ಆಫ್ ಎಸ್. ಕಾರ್ಡಿನಾಲಿಟಿ ಆಫ್ ಎಸ್ ಅಂದ್ರೇನು? ಟೋಟಲ್ 26 ಲೆಟರ್ಸ್ ಅಲ್ವಾ ಇರೋದು. ಸೊ 26 ಲೆಟರ್ಸ್ ಮೈನಸ್ ಸಮೇಷನ್ ಆಫ್ ಎ ಐ. ಸಮೇಷನ್ ಆಫ್ ಎ ಐ ಅಂತಂದ್ರೆ ಎ ಬಿ ಸಿ ಡಿ ಇದಾವಲ್ಲ ಒಂದೊಂದೇ. ಸೊ ಅವುಗಳ ಸಮೇಷನ್ ಪ್ಲಸ್ ಆಲ್ಟರ್ನೇಟಿವ್ ಬರೀಬೇಕು. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್. ಇವಾಗ ಸಮೇಷನ್ ಆಫ್ ಎ ಐ ಇಂಟರ್ಸೆಕ್ಷನ್ ಎ ಜೆ. ಎ ಐ ಇಂಟರ್ಸೆಕ್ಷನ್ ಎ ಜೆ ಅಂತಂದ್ರೆ ಎ ಬಿ ಎ ಸಿ ಎ ಡಿ ಎರಡೆರಡನ್ನ ತಗೊಂಡೋದ ಅದು. ನೆಕ್ಸ್ಟ್ ಮೈನಸ್ ಸಮೇಷನ್ ಆಫ್ ಎ ಐ ಇಂಟರ್ಸೆಕ್ಷನ್ ಎ ಜೆ ಇಂಟರ್ಸೆಕ್ಷನ್ ಎ ಕೆ. ಸರಿನಾ? ಅಂದ್ರೆ 3 ಒಂದು ಕಾಂಬಿನೇಷನ್ ಅಲ್ಲಿ ತಗೊಂಡೋದ ಅದು. ನೆಕ್ಸ್ಟ್ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ. ಸೊ ಯಾವ ರೀತಿ ಬರೆಯೋದು? ಫಸ್ಟ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ ಇಂಟರ್ಸೆಕ್ಷನ್ ಬಾರ್ ಬರೀಬೇಕು. ಯಾಕೆ? ನಮಗೆ ಇವುಗಳು ಬೇಕಾಗಿಲ್ಲ. ಸೊ ಎ ಬಾರ್ ಇಂಟರ್ಸೆಕ್ಷನ್ ಬಿ ಬಾರ್ ಇಂಟರ್ಸೆಕ್ಷನ್ ಸಿ ಬಾರ್ ಇಂಟರ್ಸೆಕ್ಷನ್ ಡಿ ಬಾರ್ ವಿಲ್ ಬಿ ಈಕ್ವಲ್ ಟು ಕಾರ್ಡಿನಾಲಿಟಿ ಎಸ್ ಮೈನಸ್ ಸಮೇಷನ್ ಆಫ್ ಎ ಐ ಸಮೇಷನ್ ಆಫ್ ಎ ಐ ಇಂಟರ್ಸೆಕ್ಷನ್ ಎ ಜೆ ಸಮೇಷನ್ ಆಫ್ ಎ ಐ ಇಂಟರ್ಸೆಕ್ಷನ್ ಎ ಜೆ ಇಂಟರ್ಸೆಕ್ಷನ್ ಎ ಕೆ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ. ಸೊ ಒಂದೊಂದಾಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಕಾರ್ಡಿನಾಲಿಟಿ ಆಫ್ ಎಸ್ ಏನು? 26 ಫ್ಯಾಕ್ಟೋರಿಯಲ್ ಬಂದಿತ್ತು ಮೈನಸ್ ಸಮೇಷನ್ ಆಫ್ ಎ. ಸೊ ಸಮೇಷನ್ ಆಫ್ ಎ ಅಂತಂದ್ರೆ ಸಿಂಪಲ್ ನೋಡಿ. 24 ಫ್ಯಾಕ್ಟೋರಿಯಲ್ ಪ್ಲಸ್ 24 ಫ್ಯಾಕ್ಟೋರಿಯಲ್ ಪ್ಲಸ್ 24 ಫ್ಯಾಕ್ಟೋರಿಯಲ್ ಪ್ಲಸ್ 23 ಫ್ಯಾಕ್ಟೋರಿಯಲ್. ಇಲ್ಲಿ ನಾನು ಇನ್ನೂ ಸಿಂಪ್ಲಿಫೈ ಇವಾಗ ಯಾವ ರೀತಿ ಬರೀಬಹುದು ಗೊತ್ತಾ? 3 × 24 ಫ್ಯಾಕ್ಟೋರಿಯಲ್ ಅಲ್ವಾ? ಸೊ 3 ಸಲ ಮಲ್ಟಿಪ್ಲೈ ಮಾಡಿಬಿಟ್ರೆ ಆಯ್ತು. ಆಗಾಗಲೇ ಆಡ್ ಮಾಡೋದ್ರ ಬದಲು ಪ್ಲಸ್ 23 ಫ್ಯಾಕ್ಟೋರಿಯಲ್ ಪ್ಲಸ್ ಸಮೇಷನ್ ಆಫ್ ಎ ಐ ಇಂಟರ್ಸೆಕ್ಷನ್ ಎ ಜೆ. ಸೊ ಇವಾಗ ಇದ್ರ ಸಮೇಷನ್ ಯಾವ ರೀತಿ ಮಾಡೋದು? 22 22 22. ಸೊ ಟೋಟಲ್ 1 2 3 ಸಲ 22 ಬಂದಿದೆ, 3 ಸಲ 21 ಬಂದಿದೆ. ಸೊ ಇದನ್ನ ನಾನು ಸಿಂಪ್ಲಿಫೈಡ್ ಫಾರ್ಮೆಟ್ ಅಲ್ಲಿ ಯಾವ ರೀತಿ ಬರೀಬಹುದು? 3 × 21 ಫ್ಯಾಕ್ಟೋರಿಯಲ್ ಪ್ಲಸ್ 3 × 22 ಫ್ಯಾಕ್ಟೋರಿಯಲ್ ಅಂತ ಬರೆದ್ರೆ ಆಯ್ತು. ನೆಕ್ಸ್ಟ್ ಎ ಬಿ ಸಿ. ಸೊ 3 ಕೂಡ ಆ ತರ. ಸೊ ನೆಕ್ಸ್ಟ್ ಎ ಐ ಇಂಟರ್ಸೆಕ್ಷನ್ ಎ ಜೆ ಇಂಟರ್ಸೆಕ್ಷನ್ ಎ ಕೆ ಗೆ ಹೋಗೋಣ. ಮೈನಸ್, ಸೊ ಇದರಲ್ಲಿ 21 ಸಲ ಬಂದಿದೆ, 19 3 ಸಲ ಬಂದಿದೆ. ಸೊ 3 × 19 ಫ್ಯಾಕ್ಟೋರಿಯಲ್ ಪ್ಲಸ್ 20 ಫ್ಯಾಕ್ಟೋರಿಯಲ್.
ನೆಕ್ಸ್ಟ್ ಲಾಸ್ಟ್ನೇದು ಏನಿದೆ 17 ಫ್ಯಾಕ್ಟೋರಿಯಲ್, ಸೊ ಪ್ಲಸ್ 17 ಫ್ಯಾಕ್ಟೋರಿಯಲ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.